ಏನು ಬಾರಿ ವಾತಾವರಣ ಭಾಳ ಚೆನ್ನಾಗಿದೆ ಇವತ್ತು. ಭಾಳ ಒಳ್ಳೆಯ ವಾತಾವರಣದಾಗ ಒಂದು ಒಳ್ಳೆಯ ಟಾಪಿಕ್ ಇವತ್ತು ತೊಗೊಂಬರ್ತಾ ಇದ್ದೀವಿ ಸರ್. ಈ ಟಾಪಿಕ್ ನಂಬರ್ 191 ಅಂತೇಳಿ ಮೊನ್ನೆ ಇದು ಮಾಡಿದ್ರಿ ನೀವು, ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅಂತೇಳಿ. ಇದನ್ನು ನೀವು ಹಾಕಿ ಇಮಿಡಿಯೇಟ್ ಡಿಲೀಟ್ ಮಾಡಿಬಿಟ್ರಿ ನಿಮ್ಮ ಗ್ರೂಪಲ್ಲಿ. ಅದು ನಮಗೊಮ್ಮೆ ಯಾಕೆ ಡಿಲೀಟ್ ಮಾಡಿದ್ರು ಇವ್ರು ಮಾಡಲ್ಲ ಅಂತೇಳಿ ನಮ್ಗೆ ಕನ್ಫ್ಯೂಸ್ ಆಯಿತು. ಅದು ಯಾಕೆ ಡಿಲೀಟ್ ಮಾಡಿದ್ರು ಅನ್ನೋದು ನಮ್ಗೆ ಇಲ್ಲಿವರೆಗೆ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಸರ್. ಅದು ನೋಡಿ, ನಾ ಏನು ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದೆ. ಜರ್ಮನ್ ಲೇಖಕಿ ಜೆನ್ನಿ ಎರ್ಫೆನ್ ಬೆಕ್ಕಿಗೆ ಬೂಕರ್ ಪ್ರಶಸ್ತಿ ಅಂತೇಳಿ ಬಂದಿತ್ತು. ನಾ ಅದನ್ನು ಏನು ಪರಿಶೀಲನೆ ಮಾಡಲಾರ್ದೆ ನಂಗೆ ಬೂಕರ್ ಪ್ರಶಸ್ತಿ ಬಗ್ಗೆ ಸುಮಾರು 10 ವರ್ಷ ಬಗ್ಗೆ ಅದ್ರ ಬಗ್ಗೆ ಹೇಳ್ಕೊತ ಬಂದೆ. ಓಕೆ, ಅವಾಗ ಪೇಪರ್ ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಬೂಕರ್ ಪ್ರಶಸ್ತಿ ಬಗ್ಗೆ. ಬೂಕರ್ ಪ್ರಶಸ್ತಿ ಯಾವಾಗ ಸ್ಟಾರ್ಟ್ ಆಯಿತು, ಅದಕ್ಕೆ ಪ್ರಶಸ್ತಿ ಮೊತ್ತ ಎಷ್ಟಿದೆ, ಬೂಕರ್ ಪ್ರಶಸ್ತಿಯನ್ನು ಯಾವುದಕ್ಕೆ ಕೊಡ್ತಾರೆ, ಆಮೇಲೆ ಬೂಕರ್ ಪ್ರಶಸ್ತಿ ಪಡೆದ ಭಾರತೀಯರು ಯಾರು ಅಂತೇಳಿ. ಆಮೇಲೆ ಒಬ್ಬ ಹುಡುಗ ನನಗೆ ಮೆಸೇಜ್ ಮಾಡಿದ, ಸರ್ ಅದು ಬೂಕರ್ ಪ್ರಶಸ್ತಿ ಅಲ್ಲ, ಅದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತೇಳಿ. ಅವಾಗ ನಾ ವಿಕಿಪೀಡಿಯಾ ತೆಗೆದು ನೋಡಿದೆ. ಓಕೆ, ದೃಷ್ಟಿ IAS ನೋಡಿದೆ, ಬೈಜೂಸ್ ನೋಡಿದೆ, ಇನ್ಸೈಟ್ಸ್ದಾಗ ನೋಡಿದೆ. ಅವರು ಎಲ್ಲರಿಗೂ ಸೇಮ್ ಕನ್ಫ್ಯೂಷನ್ ಆಗಿದೆ. ಇನ್ನೂ ಕೂಡ ಕೆಲವೊಂದು ಆ ಆರ್ಟಿಕಲ್ಸ್ಗಳು ಹಂಗದಾವು, ಕನ್ಫ್ಯೂಷನ್ ಆಗಿದೆ. ಸೊ ದಟ್ ಅದನ್ನ ಮತ್ತೆ ರಿಟರ್ನ್ ಆಗಿ ಹೊಸದಾಗಿ ಮತ್ತೊಂದ್ಸರಿ ಏನು ಅದನ್ನ ಬರೆದು ಮತ್ತೆ ಹಾಕಿದೆ. ಇಲ್ಲಿ ಸ್ಟೂಡೆಂಟ್ಸ್ ತಿಳ್ಕೊಬೇಕಾದ ಏನಂದ್ರೆ, ಬೂಕರ್ ಪ್ರಶಸ್ತಿನೇ ಬೇರೆ, ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿನೇ ಬೇರೆ. 2024ರ ಬೂಕರ್ ಪ್ರಶಸ್ತಿ ಇನ್ನೂ ಯಾರಿಗೂ ಕೊಟ್ಟಿಲ್ಲ, ಆದರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ 2024 ಸಿಕ್ಕಿದೆ. ಓಕೆ, ಯಾರಿಗೆ ಸಿಕ್ಕಿದೆ ಸರ್ ಅದು? ಜೆನ್ನಿ ಎರ್ಫೆನ್ ಬೆಕ್ ಅನ್ನೋರಿಗೆ, ಜರ್ಮನಿ ಲೇಖಕಿಯವರು. ಅವರು ಕೈರೋಸ್ ಅಂತ ಹೇಳಿ ಒಂದು ಕಾದಂಬರಿ ಬರೆದಿದ್ದಾರೆ ಜರ್ಮನಿ ಭಾಷೆಯಲ್ಲಿ. ಅದನ್ನ ಇಂಗ್ಲಿಷ್ನಲ್ಲಿ ಒಬ್ರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಮೈಕಲ್ ಹೋಪ್ಮನ್ ಅಂತೇಳಿ. ಈ ತರ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಒಂದು ನಾವೆಲ್ ರೆಡಿ ಆಗಿರ್ತದ, ಅದನ್ನ ಇಂಗ್ಲಿಷ್ನ ಟ್ರಾನ್ಸ್ಲೇಷನ್ ಆಗಿರ್ತೈತಿ. ಬಟ್ ಅದು ಪ್ರಕಟಣೆ ಎಲ್ಲಿ ಆಗ್ಬೇಕಂದ್ರೆ ಬ್ರಿಟನ್ದಾಗ ಆಗ್ಬೇಕು, ಬಿಟ್ರೆ ಐರ್ಲೆಂಡ್ದಾಗ ಆಗ್ಬೇಕು. ಅದಕ್ಕೆ ಮಾತ್ರ ಇದನ್ನ ಪರಿಗಣಿಸ್ತಾರೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಇದ್ರಾಗ ಯಾವ್ದು ದೊಡ್ಡದೈತಿ ಕೇಳಿ ಹುಡುಗರು ಏನ್ ಹೇಳ್ತಾರೆ ಹೇಳ್ರಿ? ಯಾವುದು? ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ. ಅದು ತಪ್ಪು. ಆಕ್ಚುಲಿ ಬೂಕರ್ ಪ್ರಶಸ್ತಿನ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಕೊಡ್ತೈತಿ. ಅಂದ್ರೆ ಅದು ಏನಾಗುತ್ತೆ ಸರ್, ಇಂಡಿಕೇಟ್ ಅದು ಹೆಸರು ಇಂಟರ್ನ್ಯಾಷನಲ್ ಅದೇ ದೊಡ್ಡ ತಿಳ್ಕೊಂತಾರೆ. ಆಕ್ಚುಲಿ ದೊಡ್ಡ ಪ್ರಶಸ್ತಿನೇ ಬೂಕರ್ ಪ್ರಶಸ್ತಿ. ಬೂಕರ್ ಪ್ರಶಸ್ತಿ 1969 ಸ್ಟಾರ್ಟ್ ಆಗಿದೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ 2005ನೇ ಇಸ್ವಿಗೆ ಸ್ಟಾರ್ಟ್ ಆಗಿದೆ. ಓಕೆ, ಅದನ್ನು ಸ್ಟಾರ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಬೂಕರ್ ಪ್ರೈಸ್ ಫೌಂಡೇಶನ್. ಯಾವ ದೇಶದವರು ಸರ್ ಇದು ಮಾಡಿದ್ದು? ಯುನೈಟೆಡ್ ಕಿಂಗ್ಡಮ್. ಇಂಗ್ಲಿಷ್ ಭಾಷೆಯ ಸಾಹಿತ್ಯಕ್ಕೆ ನೀಡ್ತಕ್ಕಂಥದ್ದು, ಇಂಗ್ಲಿಷ್ ಭಾಷೆಯನ್ನು ಹೊಲಸಾಗಿ ಬಳಸಬೇಕಲ್ಲ ಅವರು, ಆ ಕಾರಣಕ್ಕೆ ಯುನೈಟೆಡ್ ಕಿಂಗ್ಡಮ್ದಲ್ಲಿ ಇರ್ತಕ್ಕಂತಹ ಒಂದು ಫೌಂಡೇಶನ್ ಅದನ್ನ ಈ ಒಂದು ಪ್ರಶಸ್ತಿಯನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿ. ಪ್ರಶಸ್ತಿಯನ್ನ ನಮ್ಮ ಭಾರತ ದೇಶದವರು ಯಾರಾದ್ರೂ ಪಡ್ಕೊಂಡಾರ ಸರ್? ಇಲ್ಲಿ ಬಹಳ ಇಂಪಾರ್ಟೆಂಟ್ ನೋಡಿ, ಬೂಕರ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಭಾರತೀಯರು ಅದಾರ, ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಭಾರತೀಯರು ಅದಾರ. ನಮ್ಮವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ನಮ್ಮಂತವ್ರು ನೋಟ್ಸ್ ಮಾಡೋರು ಅರ್ಧೊಟ್ಟು ತಿಳ್ಕೊಂಡ್ಸಿಂದ ಇನ್ಕ್ಲೂಡಿಂಗ್ ಮೀ ಅದನ್ನೆಲ್ಲ ಕೂಡಿಸ್ಬಿಡ್ತೀವಿ ನಾವು. ಬೂಕರ್ದವ್ರದ್ದು ಕೂಡಿಸ್ತೀವಿ, ಇಂಟರ್ನ್ಯಾಷನಲ್ ಬೂಕರ್ದವ್ರು ಕೂಡಿಸ್ತೀವಿ. ಬಟ್ ಅದು ಎರಡು ಪ್ರಶಸ್ತಿ ಬೇರೆ ಬೇರೆ UPSC ಲೆವೆಲ್ದಾಗ KPSC ಲೆವೆಲ್ದಾಗ ಪ್ರೈಸಸ್ ಬಗ್ಗೆ ಕೇಳುವಾಗ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಈಗ ತಿಳ್ಕೊಬೇಕು. ಮೊದಲು ನಾವು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ನ್ಯೂಸ್ದಾಗ ಇರೋದ್ರಿಂದ ಅದನ್ನ ಬಗ್ಗೆ ತಿಳ್ಕೊಳ್ಳೋದು. ಇದು 2005ಕ್ಕೆ ಸ್ಟಾರ್ಟ್ ಆಯ್ತು. ಇದಕ್ಕೆ ಪ್ರಶಸ್ತಿ ಮೊತ್ತ 50,000 ಪೌಂಡ್ ಇದೆ. ಜಗತ್ತಿನ ಯಾವುದೇ ಭಾಷೆಯ ಕಾದಂಬರಿ ಇರ್ತೈತೆ ಅದಕ್ಕೆ ಕೊಡಂಗಿಲ್ಲ. ಅದು ಇಂಗ್ಲಿಷ್ನಾಗ ಟ್ರಾನ್ಸ್ಲೇಟ್ ಆದ ತಕ್ಷಣನೇ ಕೊಡ್ತಾರೆ. ಮತ್ತ ಆಮೇಲೆ ಟ್ರಾನ್ಸ್ಲೇಟ್ ಮಾಡಿದವಂಗ ಒರಿಜಿನಲ್ ಬರ್ದವಂಗ ಬಹುಮಾನದ ಮೊತ್ತವನ್ನ ಹಂಚುತ್ತಾರೋ. ಓಕೆ, ಈ ತರ ಒಬ್ಬ ಭಾರತೀಯ ಒಂದು ಕಾದಂಬರಿ ಹಿಂದಿ ಒಳಗೆ ಬರೆದಿದ್ರು, ಗೀತಾಂಜಲಿ ಶ್ರೀ ಅನ್ನೋರು. ಹಿಂದಿ ಕಾದಂಬರಿ ಅವ್ರದ್ದು ಟಾಂಬ್ ಆಫ್ ಸ್ಯಾಂಡ್ ಅಂತೇಳಿ. ಯಾವ್ದು ಹೇಳ್ರಿ? ಟಾಂಬ್ ಆಫ್ ಸ್ಯಾಂಡ್. ಅದು ಹಿಂದಿ ಕಾದಂಬರಿ. ಅದನ್ನ ಇಂಗ್ಲಿಷ್ಗೆ ಡೈಸಿ ರಾಕ್ವೆಲ್ ಅನ್ನೋರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದಕ್ಕೆ 2022ನೇ ಇಸ್ವಿಗೆ 2 ವರ್ಷಗಳ ಹಿಂದೆ. ಸರ್, ಅಂದ್ರೆ ಇದು ವಿಶೇಷ ಅಂದ್ರೆ ಯಾವುದೇ ಭಾಷೆಲಿ ಇದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿದಾಗ ಅದಕ್ಕೆ ಪ್ರಶಸ್ತಿ. ಇದರ ಅರ್ಥ ಇಷ್ಟೇ, ಬ್ರಿಟನ್ದವ್ರು ಯಾಕೆ ಇದನ್ನೇ ಅಲ್ಲಿ ಫೌಂಡೇಶನ್ ಮಾಡಿದೆ ಅಂದ್ರೆ, ಅವರು ಇಂಗ್ಲಿಷ್ ಭಾಷೆಯನ್ನ
ಏನು ಹೊಲಸಾಗಿ ಬೆಳೆಸುವ ಸಲುವಾಗಿ ಸಾಹಿತ್ಯಕ್ಕೆ ಮನ್ನಣೆ ಕೊಡುವಾಗ ಮಾಡಿದ್ದಾರೆ. ಡೈಸಿ ರಾಕ್ವೆಲ್ ಮತ್ತು ಗೀತಾಂಜಲಿ ಶ್ರೀ ಇವರಿಬ್ಬರಿಗೂ ಸೇರಿ 2022ನೇ ಇಸ್ವಿಯ ಟಾಮ್ ಬಾಬ್ ಶಾಂಡ್ ಅಂತಕ್ಕಂತಹ ನಾವೆಲ್ಗೆ ಈ ಪ್ರಶಸ್ತಿ ಸಿಕ್ತು. 2005ರಿಂದ ಸ್ಟಾರ್ಟ್ ಆಗಿದೆ. ಮೊದಲು 2 ವರ್ಷಕ್ಕೊಮ್ಮೆ ಪ್ರಶಸ್ತಿ ಕೊಡ್ತಿದ್ರು, ಇದನ್ನ ಈಗ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಈ ಪ್ರಶಸ್ತಿಗೆ ಒಬ್ರು ಕನ್ನಡದ ನಾವೆಲ್ಲೂ ಕೂಡ ನಾಮಿನೇಟ್ ಆಗಿತ್ತು. ಯಾರು ಸರ್ ಅವರು? ಅದನ್ನ ಕೇಳಿದ್ರೆ ಅದನ್ನ ಹೇಳ್ಬಾರ್ದು, ಅದನ್ನ ಕಮೆಂಟ್ ಮಾಡ್ಬೇಕು. ಎಲ್ಲಾನು ಹೇಳೋದಿರ್ತೈತೇನ್ರಿ, ಅದನ್ನ ಕಮೆಂಟ್ ಮಾಡ್ಬೇಕು. ಕಮೆಂಟ್ ಮಾಡ್ತಾರ ಅವ್ರು. ಇನ್ನು ಒರಿಜಿನಲ್ ಸ್ಟೋರಿ ಸ್ಟಾರ್ಟ್ ಆಕೈತಿ. ಬೂಕರ್ ಪ್ರಶಸ್ತಿ, ಇದು ದೊಡ್ಡ ಪ್ರಶಸ್ತಿ. 1969ದಲ್ಲಿ ಈ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿ ಕೊಡ್ತಿದ್ರು. ಇದು ಕೂಡ 50,000 ಪೌಂಡ್ ಪ್ರಶಸ್ತಿ ಇದೆ. ಇಂಗ್ಲಿಷ್ ಕಾದಂಬರಿಗೆ ಮಾತ್ರ ಕೊಡ್ತಾರೆ ಇದನ್ನ. ಇಟ್ ಶುಡ್ ಬಿ ರೈಟ್ ಇನ್ ಇಂಗ್ಲಿಷ್. ಇಲ್ಲಿ ಟ್ರಾನ್ಸ್ಲೇಷನ್ ಅಂತಕ್ಕಂಥದ್ದಿಲ್ಲ. ಮತ್ತೆ ಅದು ಬ್ರಿಟನ್ ಮತ್ತು ಐರ್ಲ್ಯಾಂಡ್ದಲ್ಲಿನೇ ಏನಾಗಬೇಕು, ಏನೋ ಪ್ರಕಟಣೆ ಆಗಬೇಕು. ಇಟ್ ಶುಡ್ ಬಿ ಪಬ್ಲಿಷ್ಡ್ ಇನ್ ಬ್ರಿಟನ್ ಅಂಡ್ ಐರ್ಲ್ಯಾಂಡ್. ಇಟ್ ಶುಡ್ ಬಿ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಓನ್ಲಿ. 1969ದಲ್ಲಿ ಮೊಟ್ಟ ಮೊದಲು ಪಡೆದಿರ್ತಕ್ಕಂಥ ವ್ಯಕ್ತಿ PH ನ್ಯೂಬೆ ಅಂತೇಳಿ. PH ನ್ಯೂಬೆ, ಅವನ ನಾವೆಲ್ಲ ಹೆಸರು ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್. ಇದನ್ನೇ ಕ್ವಶನ್ ಕೇಳ್ತಾರೆ, ಮ್ಯಾಚ್ ದ ಫಾಲೋವಿಂಗ್ಸ್ ಅಂತ. ಈ ಕಡೆ 4 ಮಂದಿ ಹೆಸರು ಕೊಡ್ತಾರೆ, ಈ ಕಡೆ ಅವರ ಮ್ಯಾಚ್ ದ ಫಾಲೋವಿಂಗ್ಸ್ ಅಂತೇಳಿ ಕೇಳಿರ್ತಾರೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಸಾಕಷ್ಟು ಬರ್ತಿದ್ದೀರಿ. ಸಮಥಿಂಗ್ ಟು ಆನ್ಸರ್ ಫಾರ್ ಅಂತೇಳಿ ಅವನ ಕೃತಿ ಹೆಸರು. ಆಮೇಲೆ 1971ದಲ್ಲಿ VS ನೈಪಾಲ್ ಅನ್ನೋನು ಸಿಗ್ತದ. ಅವನ ಹೆಸರು ವಿದ್ಯಾಧರ ಸೂರಜ್ ಪ್ರಸಾದ್ ನೈಪಾಲ್. ಯಾಕೆ ಅವನ್ನ ನಾವು ನೆನಪಿಟ್ಕೋಬೇಕಂದ್ರೆ ಅವ್ನು ಭಾರತೀಯ ಮೂಲದ ವ್ಯಕ್ತಿ. ಹಂಗ ತಿಳ್ಕೊಂಡು VS ನೈಪಾಲ್ ಅವರು ಭಾರತದಾಗ ಹುಟ್ಟಿಲ್ಲ. VS ನೈಪಾಲ್ ಅವರ ತಂದೆ ಭಾರತೀಯ ಮೂಲದವರು. ಇರ್ತ ನಿಮ್ಗೆ ಹೆಸರು ಗೊತ್ತಾಗತ್ತೆ, ನೀವು ವಿದ್ಯಾಧರ ಸೂರಜ್ ಪ್ರಕಾಶ್ ಅಂದ್ರೆ ನೋಡಿ ನಮ್ಮ ಭಾರತೀಯ ಹೆಸರಲ್ಲ. ಹಾ, ಅವ್ರ ತಂದೆ ಮತ್ ಭಾರತ ದೇಶದವರಲ್ಲ. ಅವ್ರ ತಂದೆ ನೆಲೆಸಿದ್ದು ಕೂಡ ಟ್ರಿನಿಡಾಡ್ ಮತ್ತು ಟೊಬಾಗೋದಲ್ಲಿ. ಕಂಟ್ರಿ ಗೊತ್ತಾ ನಿಮ್ಗೆ? ಆ ಕಂಟ್ರಿ ವಿಶೇಷತೆ ಹೇಳ್ತೀನಿ ನಿಮ್ಗೆ. ಆ ಟ್ರಿನಿಡಾಡ್ ಮತ್ತು ಟೊಬಾಗಿಯನ್ ಕಂಟ್ರಿಗೆ ಯಾರು ಹೋಗಿ ನಾಗರಿಕರು ನೆಲೆಸ್ತಾರಲ್ಲ, ಆ ದೇಶದ ನಾಗರಿಕತ್ವ ಪಡಿಬೇಕಂತ ಏನು ಕಂಡೀಷನ್ ಇಲ್ಲ. ಆ ದೇಶಕ್ಕೆ ಭಾರತೀಯರು ಹೋಗ್ಬೋದು, ಪಾಕಿಸ್ತಾನದವ್ರು ಹೋಗ್ಬೋದು, ಅಮೇರಿಕಾದವ್ರು ಹೋಗ್ಬೋದು, ಬ್ರಿಟನ್ದವ್ರು ಹೋಗ್ಬೋದು, ಅಲ್ಲಿ ಹೋಗಿ ನೆಲೆಸೋದು. ಬಟ್ ಅವರ ಪೌರತ್ವ ಯಾವ್ದು ಇರ್ತೈತಿ ಹೇಳು? ಒರಿಜಿನಲ್ ದೇಶದ ಪೌರತ್ವ ಇರ್ತದೆ. ಹಂಗೆ ಒಬ್ಬ ಭಾರತೀಯ ವ್ಯಕ್ತಿ ಯಾರು VS ನೈಪಾಲ್ ಅವರ ತಂದೆ ಸೂರಜ್ ಪ್ರಸಾದನ್ ಅವರು ಟ್ರಿನಿಡಾಡ್ ಮತ್ತು ಟೊಬಾಗೋದಲ್ಲಿ ಹೋಗಿ ನೆಲೆಸಿ ಅಲ್ಲಿ VS ನೈಪಾಲ್ ಅವ್ರನ್ನ ಏನ್ ಮಾಡ್ತಾರೆ, ಅವರು ಜನಿಸ್ತಾರೆ. ಅದಕ್ಕೆ ಇವರ ಮೂಲ ಭಾರತೀಯ ಆಗಿರೋದಂತ ಹೆಸರು ಕೂಡ ನೋಡಿ ಹೆಂಗಿದೆ. ಅದಕ್ಕೆ ಬೂಕರ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ VS ನೈಪಾಲ್ ಅಂತ ಹೇಳ್ತೀವಿ. ಆಕ್ಚುಲಿ ದಟ್ ಇಸ್ ರಾಂಗ್. ಯಾಕಂದ್ರೆ ಭಾರತೀಯ ಮೂಲದವ್ರು ಏನಾದ್ರು ಒಳ್ಳೆ ಸಾಧನೆ ಮಾಡಿದ ತಕ್ಷಣ ಭಾರತೀಯ ಮೂಲ ಅಂದ್ರೆ ಭಾರತದವ್ರು ಅಂದ್ಬಿಡ್ತೀವಿ ನಾವು. ಅದನ್ನ ಮಾಡ್ಕೊಂಡ್ಬಿಡ್ತೀವಿ. ಅದು ಕ್ಲಾರಿಫೈ ಇರ್ಲಿ. ನಾವು ನಮ್ಮ ಹೆಮ್ಮೆಗೋಸ್ಕರ ಆ ತರ ಅಂತೀವಿ. ಆದ್ರೆ ನಿಜವಾಗ್ಲೂ ಕೂಡ ಭಾರತದಲ್ಲಿಯೇ ಹುಟ್ಟಿ ಬೂಕರ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಸಲ್ಮಾನ್ ರಶ್ದಿ. ಬಾರಿ ಫೇಮಸ್ ಸರ್ ಅವನು. ಗ್ರೇಟ್ ಪರ್ಸನಾಲಿಟಿ. 1981ದಾಗ ಸಿಕ್ತವನಿಗೆ ಅವನ ಕೃತಿ, ಫೇಮಸ್ ಕೃತಿ ದ ಮಿಡ್ ನೈಟ್ ಚಿಲ್ಡ್ರನ್. ಭಾರತದಲ್ಲಿ ಜನಿಸಿದ್ರು. ಯಾವಾಗ ಭಾರತಕ್ಕೆ ಸ್ವತಂತ್ರ ಬಂದ ವರ್ಷನೇ ಜನಿಸ್ಯಾರ ಅವ್ರು. 1947 ಜೂನ್ 19 ಕೊಟ್ಟಿದ್ರು ಅವ್ರು. ತಿರುತ್ತಾ ಯಾಕೆ ದಿನಾಂಕ ಹೇಳತ್ತಾನೆ ಅಂದ್ರೆ ಒಂದು ಸ್ವಲ್ಪ ಅಲ್ಲಿ ಇಂಪಾರ್ಟೆನ್ಸ್ ಇದೆ. ಭಾರತದಾಗ ಹುಟ್ಟಿರು 1964ಕ್ಕೆ ಬ್ರಿಟನ್ ಪೌರತ್ವ ಪಡ್ಕೊಂಡ್ರು ಅವ್ರು. ಬಹಳ ವಿವಾದಿತ ಕೃತಿಕಾರ. ತಾವು ಬ್ರಿಟನ್ ಪೌರತ್ವ ಇದ್ದಾಗನೇ ಈ ಕೃತಿಯನ್ನು ಬರೀತಾರೆ ಅವ್ರದ್ದು ಮಿಡ್ ನೈಟ್ ಚಿಲ್ಡ್ರನ್ ಅಂತೇಳಿ. ಅಲ್ಲಿ ಇಂಗ್ಲೀಷ್ನಲ್ಲಿ ಯಾವಾಗಲೂ ನಮ್ಮ ಸಿಟಿಜನ್ಶಿಪ್ ಅಂತಕ್ಕಂಥದ್ದು ಏನೋ ಭಾರತದ ಸಂವಿಧಾನದಲ್ಲಿ 2ನೇ ಭಾಗದಲ್ಲಿ ಸಿಟಿಜನ್ಶಿಪ್ ಇದೆಯಲ್ಲ, ಭಾರತದ ನಾಗರಿಕತ್ವವನ್ನು ನಾವು ಇದು ಮಾಡ್ಕೋತೀವಿ. ಏನು ಇನ್ನೊಬ್ಬ ನಮ್ಮ ಭಾರತದ ನಾಗರಿಕ ಬೇರೆ ದೇಶದ ನಾಗರಿಕತ್ವವನ್ನು ಪಡೆದ ತಕ್ಷಣನೇ ನಮ್ಮ ಭಾರತದ ನಾಗರಿಕತ್ವ ಏನಕ್ಕೆ ರದ್ದುಗೊಂಡು ಬಿಡುತ್ತೆ. ಹಾಗೆ ಅವಾಗ ಇವ್ರು ಭಾರತದ ನಾಗರಿಕತ್ವ 1964ರಲ್ಲಿ ರದ್ದಾಯ್ತು. ಆದ್ರೆ ಇವ್ರು ಪ್ರಶಸ್ತಿ ಪಡೆದಾಗ 1981ರಾಗ ಭಾರತೀಯ ಆಗಿರಲಿಲ್ಲ, ಬ್ರಿಟನ್ದವ್ರಿದ್ರು. ಆದಾಗ್ಯೂ ಕೂಡ ನಾವು ಭಾರತದವರು ಅಂತ ಹೇಳ್ತೀವಿ ನೋಡಿ. ಇವೆಲ್ಲಾನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು. ನೀನ್ ಏನಾದ್ರೂ ಸಾಧನೆ ಮಾಡೋದಸ್ತ ನಿಂಗೆ ಏನಂತಾರ ಹೇಳು, ನಮ್ಮ ಮನೆ ನಮ್ ಕಾಕನ ಮಗಳು, ಆಮೇಲೆ ಸಂಬಂಧಿಕ ನಮ್ಮ ಅತ್ತಿ ಮಗಳ ಕೊಟ್ಟೈತ್ಲಿ ಅವಲ್ಲ. ಯಾವಾಗ ಹೇಳು, ನೀ KS ಆದ್ಯಂದ್ರ, ಪೊಲೀಸ್ ಆದ್ಯಂದ್ರ, DYSP ಆದ್ಯಂದ್ರ ನಮ್ಮವ ಕಾಸ ಫ್ರೆಂಡ್ ದೋಸ್ತ್ ರೀ. ದೋಸ್ತ್ ಅಲ್ರಿ, ಬ್ಲಡ್ ರಿಲೇಷನ್ ರೀ. ಅಗದಿ ಹತ್ತಿಗೆ ಆತ ನಾವು. ಅದೇ ನೀ ಏನ್ರಿ ನೌಕರಿ ಗಿಕ್ರಿ ಹಿಡಿಲಾರ್ದ ಮಾಡಿ ತಿರ್ಗಾಡ್ಲ ಏನಂತಾರ ನಿಂಗ?
ಅವ ಇದ್ರೆ ನಮ್ಮ ಜೋಡಿನ ಕಾಕನ ಮಗನರೇ, ಆದ್ರೆ ಅಟೇನ್ ಕ್ಲೋಸ್ ಇಲ್ರಿ. ಅಷ್ಟೇನು ಕ್ಲೋಸ್ ಇಲ್ಲ. ಅದಕ್ಕೆ ಒಂದು ಬೆಸ್ಟ್ ವರ್ಡ್ ಬರ್ತೈತಿ, ಸಾಧನೆಗೆ ಹಲವು ಅಪ್ಪಂದಿರು, ಸೋಲು ಅನಾಥ ಅಂತೇಳಿ. ಓ ವೆರಿ ಒಳ್ಳೆ ನೈಸ್ ಕೊಟ್ಟು ಸರ್ ಇದು. ಸಾಧನೆಗೆ ಹಲವು ಅಪ್ಪಂದಿರು, ಸೋಲು ಅನಾಥ ಅಂತ. ನೀ ಏನಾರ ಸಾಧನೆ ಮಾಡಿದೆ ಅಂದ್ರೆ ಹಲವು ಅಪ್ಪಂದಿರು ಹುಡ್ಕೋತಾರತ್ ನಿಂಗೆ, ನಮ್ಮ ಮಗ ಅವ, ನಮ್ಮ ಕಾಕನ ಮಗ ಅವ, ಈ ಥರ. ಆದ್ರೆ ಸೋಲು ಅನಾಥ, ಅವ ಯಾರೋ ಏನೋ ನಂಗೆ ಗೊತ್ತಿಲ್ಲ. ಸೊ ದಟ್ ಇಂಟರ್ನ್ಯಾಷನಲ್ ಲೆವೆಲ್ದಾಗೂ ಕೂಡ ನಾವು ಸಲ್ಮಾನ್ ರಶ್ದಿ ನಮ್ಮವ, PS ನೈಪಾಲ್ ನಮ್ಮವ ಅಂತ ಹೇಳ್ತೀವಿ. ನಿಜವಾಗ್ಲೂ ಕೂಡ ಅವರು ಈ ಕೃತಿಗಳನ್ನು ಬರೆದಾಗ ನಮ್ಮ ದೇಶದಲ್ಲಿ ಇರಲೇ ಇಲ್ಲ. 2016ಗೆ ಅಮೇರಿಕಾದ ಪೌರತ್ವ ಪಡ್ಕೋತ ನಾವು, ಭಾರತದಾಗ ಹುಟ್ಟಿದ, ಬ್ರಿಟನ್ಗೆ ಹೋಗಿ ನಾಗರಿಕತ್ವ ತಗೊಂಡ, ಆಮೇಲೆ 2016 ಅಮೇರಿಕಾದ ಪೌರತ್ವ ಪಡ್ಕೊಂಡ. ಗ್ರೇಟ್ ಪರ್ಸನಾಲಿಟಿ ಅಲ್ಲ. ನಮ್ಗಿಲ್ಲ ಕೇರಳಕ್ಕೆ ಹೋಗ್ಬೇಕು ಅಂತೇಳಿ 3 ತಿಂಗಳ ಪ್ರಯತ್ನ ಮಾಡತ್ತೀವಿ, ಹೋಗಕ್ಕೆ ಆಗೋತ್ತೈತಿ ನಮಗೆ. ಅದಕ್ಕೆ ಜ್ಞಾನಿಗಳಿಗೆ ದೇಶ ವಿದೇಶಗಳ ಗಡಿ ಇಲ್ಲ ಅಂತ ಹೇಳ್ತೀನಿ. ಅವಾಗ ಸರ್ ಕೋಶ ಓದೋದಕ್ಕಿಂತ ದೇಶ ಸುತ್ತಿ ನೋಡು ಅಂತ ಹೇಳ್ತಾರೆ. ಸುತ್ತಬಹುದು ನಾವು, ಪೌರತ್ವ ಯಾರು ಕೊಡ್ತಾರ್ರಿ? ಅದಕ್ಕೆ ಕುವೆಂಪು ಅವ್ರು ಹೇಳ್ತಾರೆ, ಕೊನೆಯನೆಂದು ಮುಟ್ಟದಿರು, ಮನೆಯನೆಂದು ಕಟ್ಟದಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತಲ್ಲ. ಈ ಸಲ್ಮಾನ್ ರಶ್ದಿ ಅವರಿಗೆ 3 ದೇಶದ ಪೌರತ್ವ. ಮತ್ತೆ ಇವ್ರ ಬಗ್ಗೆ ಸುಮ್ಮನೆ ಜೋಕಿಗೆ ಹೇಳ್ಬೇಕಂದ್ರೆ 5 ಸಲ ಮದುವೆ ಆಗ್ಯಾರ ಅವರು. ಅವ್ರ ಕೃತಿಗಳೇ ಬಿಂಬಿಸುವ ಹಾಗೆ ಕೃತಿಗಳು ಒಂಥರ ವಿವಾದಿತ ಕೃತಿಗಳು ಸರ್, ಬಟ್ ಅಷ್ಟೇ ಮನಸ್ಸಾದ ಕೃತಿಗಳು ಸರ್. ಒಂದು ಮಾತು ಹೇಳಲ್ಲ ನಿಮಗೆ, 1988ದಾಗ ಅವರು ಒಂದು ಕೃತಿ ಬರೆದ್ರು, ದ ಸೆಟಾರ್ನಿಕ್ ವರ್ಸಸ್ ಅಂತೇಳಿ. ಆ ಕೃತಿಗೆ ಇರಾನ್ ದೇಶದವರು ಇವ್ರ ಮೇಲೆ ಪತ್ವ ಹೊಡಿಸ್ತಾರೆ. ಪತ್ವ ಅಂದ್ರೆ ಗೊತ್ತಾ ನಿಮ್ಗೆ? ಅವ್ನು ಸಾಯಿಸಿದ್ರೆ ರೊಕ್ಕ ಕೊಡ್ತೀವಿ ಅಂತೇಳಿ. ಸಲ್ಮಾನ್ ರಶ್ದಿ ಮೇಲೆ ಪತ್ವ ಹೊಡಿಸ್ತಕ್ಕಂತಹ ಒಂದು ಕಾದಂಬರಿ ಬರೀತಾರೆ, ದಟ್ ಈಸ್ ಸೆಟಾರ್ನಿಕ್ ವರ್ಸಸ್ ಅಂತೇಳಿ. ಸೇಮ್ ಅಂತ ಒಂದು ಬರೀತಾರೆ, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ. ದ ಮೋರ್ಸ್ ಲಾಸ್ಟ್ ಸಿಂಗ್ ಅಂತ ಬರೀತಾರೆ, ಕಚಟ್ಟೋ ಅಂತೇಳಿ ಬರೀತಾರೆ, ಸಾಲಿಮರ್ ದ ಕ್ಲೌನ್ ಅಂತ ಬರೀತಾರೆ. ಒಳ್ಳೆ ಏನಪ್ಪ ಅಂದ್ರೆ ಇವರು ಈಸ್ ಅ ಗ್ರೇಟ್ ಪರ್ಸನಾಲಿಟಿ ಆ್ಯಂಡ್ ಸ್ಕಾಲರ್. ಏನಾಗುತ್ತೆ ಗೊತ್ತಾ, 1969ಕ್ಕೆ ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆಗಿ 25 ವರ್ಷಕ್ಕೆ 1994ನೇ ಇಸ್ವಿಗೆ 25 ಪ್ರಶಸ್ತಿ ಕೊಟ್ಟಿರ್ತಾರೆ. ಆ 25 ಕಾದಂಬರಿ ಒಳಗೆ ಬೆಸ್ಟ್ ಅದ್ರಾಗ ಒಂದು ಯಾವ್ದು ಚಲೋ, ಬೂಕರ್ ಆಫ್ ದಿ ಬೂಕರ್. ಈ 25 ಬೂಕರ್ದಾಗ ಇದ್ರಾಗ ಯಾವ್ದು ಬೂಕರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ. ಇದೊಂದು ಪ್ರಶಸ್ತಿ ವಿಚಿತ್ರ ಇದೆ ಸರ್, ಬಹಳ ವಿಚಿತ್ರ ಇದು. ಬೂಕರ್ ಪ್ರಶಸ್ತಿ ಮತ್ತು ಅದ್ರಾಗ ಬೂಕರ್ ಆಫ್ ದಿ ಬೂಕರ್. ಈಗ ಪ್ರಶಸ್ತಿ ಕೊಟ್ಟಂತಹ ನಾವು ಈಗ ಸಣ್ಣ ಪುಟ್ಟ ವಿಷಯಗಳನ್ನ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ಲಾರ್ದ ಇದನ್ನ ಯಾಕೆ ಡಿಸ್ಕಸ್ ಮಾಡತ್ತೀವಿ? ಇದು ಈಸಿ ಅನಿಸ್ತದ ಪ್ರಶಸ್ತಿ ತಿಳ್ಕೊಳ್ಳೋದಕ್ಕೆ. ಅದ್ರ ಒಳಗ ಮರಿ ಪ್ರಶಸ್ತಿಗಳದು. ಹೌದು. ಆ 25 ಪ್ರಶಸ್ತಿ ಒಳಗ ಬೂಕರ್ ಆಫ್ ದಿ ಬೂಕರ್ ಯಾವ್ದಂತ ಆಯ್ಕೆ ಮಾಡ್ರಿ, ಯಾರು ಬರ್ತೈತಿ? ಮಿಡ್ನೈಟ್ ಚಿಲ್ಡ್ರನ್ ಬರ್ತದ. ಅಂದ್ರೆ ಬೆಸ್ಟ್ 25 ಕೃತಿಗಳು ಆಲ್ರೆಡಿ ಪ್ರಶಸ್ತಿ ತಗೊಂಡವ. ಆ 25ರಾಗ ಮತ್ತೆ ಯಾವ್ದು ಬೆಸ್ಟ್? ನೀವು ಬಾಹುಬಲಿ, 25 ಮಂದಿ ಬಾಹುಬಲಿ ಸೇರಿದಾಗ ಬಾಹುಬಲಿ ಆಫ್ ದಿ ಬಾಹುಬಲಿ. ಹಿಂಗೆ ದ ಗ್ರೇಟೆಸ್ಟ್ ಆಫ್ ದಿ ಗ್ರೇಟ್. ಆಮೇಲೆ 40 ವರ್ಷ ಆಗ್ತದೆ, 2009ನೇ ಇಸ್ವಿಗೆ 40 ಕೃತಿಗಳನ್ನ ಸೇರಿಸ್ತಾರೆ. ಅದ್ರಾಗ ಬೆಸ್ಟ್ ಯಾವ್ದ? ಮತ್ತು ಇದೆ ಬೆಸ್ಟ್ ಆಫ್ ದಿ ಬೂಕರ್. ಬೂಕರ್ ಆಫ್ ದಿ ಬೂಕರ್ 25 ವರ್ಷಕ್ಕೆ, 40 ವರ್ಷಕ್ಕೆ ಬೆಸ್ಟ್ ಆಫ್ ದಿ ಬೂಕರ್ ಯಾವ್ದಂತ ಕೇಳ್ರಿ, ಯಾವ್ದು ಬರ್ತದೆ ಹೇಳ್ರಿ? ಸಲ್ಮಾನ್ ರಶ್ದಿ. ಪ್ರಶಸ್ತಿ ಪಡೆದು 40 ವರ್ಷಗಳ ಕಾಲ ಜೀವಂತ ಇರತಕ್ಕಂಥ ಪ್ರಶಸ್ತಿ ದ ಮಿಡ್ನೈಟ್ ಚಿಲ್ಡ್ರನ್ಸ್. ದ ಗ್ರೇಟ್ ಏನು ಕಾದಂಬರಿ ಅನ್ನೋದು ಬಹುಶಃ ನಿಂಗೆ ಈಗ ಗೊತ್ತಾಗಿರ್ಬೋದು, ನಮ್ಮ ನೋಡುಗರಿಗೂ ವೀಕ್ಷಕರಿಗೂ ಕೂಡ ಗೊತ್ತಾಗುತ್ತೆ. ನೀ ಏನೇ ಸಾಧನೆ ಮಾಡೋದೋಸ್ತ 4 ದಿನ ನೆನಪು ಉಳಿಯಂಗಿಲ್ಲ. 40 ವರ್ಷ ನೆನಪು ಉಳಿದಿದೆ ಅವನ ಕೃತಿ. ಹೌ ಗ್ರೇಟ್ ಹೀಸ್ ಅನ್ನೋದು ಗೊತ್ತಾಗುತ್ತೆ. ಏನಾರು ಕುರು ಬಿಟ್ಟು ಹೋಗ್ಬೇಕಂದ್ರೆ ಈ ಥರ ಸಾಧನೆ ಮಾಡಿ ಡಾಕ್ಟರ್ ಬಿ ಗ್ರೇಟ್ ಪರ್ಸನಾಲಿಟಿ ನೋಡಿ. ಆಮೇಲೆ ಮತ್ತೊಂದು ವಿಚಿತ್ರ ಹೇಳ್ತೀನಿ ನಿನಗೆ, 2019ನೇ ಇಸ್ವಿ ಬತ್ತು, 1969 2019 50 ವರ್ಷ ಆತಿಲ್ರಿ. ಆ 50 ಕಾದಂಬರಿನ ಸೇರಿಸಿ ಮತ್ತೆ ಕಾಂಪಿಟೇಷನ್ ಇಡ್ತಾರೆ, ಗೋಲ್ಡನ್ ಬೂಕರ್ ಪ್ರಶಸ್ತಿ ಯಾವ್ದಂತೇಳಿ. ಅದ್ರ ಮತ್ತೆ ನಾಮಿನೇಟ್ ಆಕೈತಿದು ದ ಮಿಡ್ನೈಟ್ ಚಿಲ್ಡ್ರನ್. ಆದ್ರ ಪ್ರಶಸ್ತಿ ಸಿಗಂಗಿಲ್ಲ, ಬೇರೆದಕ್ಕೆ ಸಿಗ್ತೈತಿ. ಬಹುಶಃ 3 ಸರಿ ಇವಂಗ ಕೊಟ್ರೆ ತಪ್ಪಾಕೈತಿ ನಾವು ಕಾರಣಕ್ಕೆ ಬಿಟ್ಟಿರ್ಬೇಕಂತ ನಂಗೆ ಅನ್ಸತೈತಿ ಹೊರತಾಗಿ. ಅವಾಗ ಒಂದು ಪ್ರಶಸ್ತಿ ಕೊಡ್ತಾರೆ, ಮೈಕಲ್ ವೆಂಡೆತ್ತೆ ಅನ್ನೋನು ಬರೆದಿದ್ದ ದ ಇಂಗ್ಲಿಷ್ ಪೇಷಂಟ್ ಅಂತೇಳಿ. ಮೈಕಲ್ ವೆಂಡೆತ್ತೆ ಅವರು ಬರೆದಿರ್ತಕ್ಕಂತಹ ದಿ ಇಂಗ್ಲಿಷ್ ಪೇಷಂಟ್ ಅಂತಕ್ಕಂಥ ಪ್ರಶಸ್ತಿಗೆ ಏನು ಸಿಗ್ತದ? 50 ವರ್ಷಗಳ ಗೋಲ್ಡನ್ ಬೂಕರ್ ಪ್ರಶಸ್ತಿ ಸಿಗ್ತದೆ ನೋಡಿ. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ, ಬೂಕರ್ ಪ್ರಶಸ್ತಿ, ಬೂಕರ್ ಆಫ್ ದಿ ಬೂಕರ್ ಪ್ರಶಸ್ತಿ, ಬೆಸ್ಟ್ ಆಫ್ ದಿ ಬೂಕರ್ ಪ್ರಶಸ್ತಿ, ಗೋಲ್ಡನ್ ಬೂಕರ್ ಪ್ರಶಸ್ತಿ. ಕೇಳಬಹುದು ನೋಡಿ, ಹೆಂಗ್ ಹೋಗ್ತೈತಿ ನೋಡ್ರಿ. ಹೌದು, ಮ್ಯಾಚ್ ದ ಫಾಲೋವಿಂಗ್ ಈ ತರ ಕೇಳಿ ಕೃತಿಗಳನ್ನು ಕೊಟ್ಟು ಪ್ರೈಜಸ್ ಬಗ್ಗೆ ಏನಾದ್ರು ಈ ಸಲ KPSC UPSC ಪ್ರಿಲಿಮ್ಸ್ದಾಗ ಈ ತರ ಪ್ರಶ್ನೆಗಳು ಇದ ಬರ್ತಾವಂತ ನಾ ಹೇಳಲ್ಲ, ಈ ತರದ ವಿಷಯಗಳು ಬರ್ತಾವಂತ ಹೇಳ್ತೀನಿ. ಸುಮ್ಮನೆ ನಾವು ಇದೇ ಪ್ರಶ್ನೆ ಬರ್ತೈತಿ, ಇದೇ ಪಾಠ ಬರ್ತದೆ ಅಂತ ಹೇಳಕ್ ಆಗಲ್ಲ.
ಸಿವಿಲ್ ಸರ್ವಿಸ್ದಲ್ಲಿ ಈ ತರಹದ ಟಾಪಿಕ್ಸ್ಗಳನ್ನ ಸರಿಯಾಗಿ ಓದ್ಕೊಳ್ಳಿ ಅಂತೇಳಿ ಮಾರ್ಗದರ್ಶನ ಮಾಡತ್ತೀವಿ ಅಷ್ಟೇ ನಾವು. ತದನಂತರ ನಮ್ಮಲ್ಲಿ ಅರುಂಧತಿ ರಾಯ್ 1997 ಇವರಿಗೆ ಸಿಕ್ತು, ದ ಗಾಡ್ ಆಫ್ ಸ್ಮಾಲ್ ಥಿಂಗ್. ಇವರು ಭಾರತದಲ್ಲಿ ಹುಟ್ಟ್ಯಾರ, ಪ್ರಶಸ್ತಿ ಬಂದಾಗೂ ಭಾರತದಾಗ ಇದ್ರು, ಈಗೂ ಕೂಡ ಭಾರತದಾಗ ಅದಾರ. ಅರ್ಥ ಆತ ನಿಮಗೆ? ವಿ ಎಸ್ ನೈಪಾಲ್ ಏನ, ಸಲ್ಮಾನ್ ರಸ್ದಿದ್ ಏನ, ಆಮೇಲೆ ನೆಕ್ಸ್ಟ್ ಈಗ ಏನದಾರಲ್ಲ ಇವರು ಅರುಂಧತಿ ರಾಯ್, ಪರಿಸರ ಹೋರಾಟಗಾರ್ತಿ ಕೂಡ ಇವರು ಪರಿಸರದ ಬಗ್ಗೆ ಹೋರಾಟ ಮಾಡ್ತಾರೆ. ಇವರಾದ ನಂತರ ಕಿರಣ್ ದೇಸಾಯಿ 2006ದಾಗ ಸಿಗ್ತವ್ರಿಗೆ, ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತೇಳಿ. ನೆಕ್ಸ್ಟು ಅರವಿಂದ್ ಅಡಿಗ ಅವರಿಗೆ 2008ಗೆ ದ ವೈಟ್ ಟೈಗರ್ ಅಂತೇಳಿ. ಮರೆಯೋಕ್ಕಾಗೋದಿಲ್ಲ, ಇದು ಮುಖ್ಯ ಪರೀಕ್ಷೆಗೆ ಬಂದಿದ್ದು ಸರ್ ಇದು. ನೀವು ಬರೆದಿದ್ದೆ, ನಾನು ಬರೆದಿದ್ದೆ ಮೇನ್ಸ್ಗೆ. ಇಬ್ರು ಮೇನ್ಸ್ ಬರ್ದಾಗ ಒಂದು 2 ಮಾರ್ಕ್ಸಿಗೆ ಬಂದಿತ್ತು, ಶಾರ್ಟ್ ನೋಟ್ ಬಂದಿತ್ತು, ದ ವೈಟ್ ಟೈಗರ್ ಅಂತ ಟೈಗರ್ ಅಂತ. ನಾ ಏನು ಉತ್ತರ ಬರೋದಿನಿ ಗೊತ್ತಾ? ಏನು ಆದ್ರೂ ಒಂದು ಮಾರ್ಕ್ಸ್ ತಗೊಂಡಿರಿ. ಇದು ಬಿಳಿ ಹುಲಿ ಆಗಿರುತ್ತದೆ, ಹುಲಿಗಳ ಸಂಖ್ಯೆಯು ಭಾರತದಲ್ಲಿ ಕಡಿಮೆ ಆಗಿರುತ್ತದೆ. ಆಮೇಲೆ ಈ ತರ ಅದನ್ನ ಡಿಸ್ಕಷನ್ ಮಾಡಿದ್ವಿ, ಬಟ್ ಯಾವಾಗ ಮರ್ಯಾರಲ್ಲ ನೀವು. ಬಟ್ ಯಾಕೋ ಮರ್ತಿದ್ರಿ ವೈಟ್ ಟೈಗರ್ ಅಂತ ಹೇಳಿದ್ವಿ. ಆಕ್ಚುಲಿ ಅರವಿಂದ್ ಅಡಿಗ ಸರ್ ಇದು ಬೂಕರ್ ಪ್ರಶಸ್ತಿ ಪಡೆದ ಅಂತೇಳಿ, ಆದ್ರೂ ಆ ಮೊಮೆಂಟ್ ಅಲ್ಲಿ ನಿಮ್ಗೆ ನೆನಪಾಗಿರಕ್ಕಿಲ್ಲ. ಪರೀಕ್ಷೆಗೆ ನಮಗೆ ಬಂದಿತ್ತು ಆ ತರ ಒಂದು. ಇವತ್ತು ಕೂಡ ಮರಿಲಾರದಿರ್ತಕ್ಕಂಥ ಪ್ರಶಸ್ತಿ. ಇಷ್ಟೇ ಅಲ್ಲದೆ ಬೂಕರ್ ಓಪನ್ ರಷ್ಯಾ ಲಿಟರರಿ ಪ್ರೈಸ್ ಅಂತ ಹೇಳಿ ಕೊಡ್ತಾರೆ. ಇದು 1992ಕ್ಕೆ ಸ್ಟಾರ್ಟ್ ಆಗಿದೆ. ಈ ತರಹದ ಒಂದು ವಿಷಯವನ್ನ ಆಳ ಅಗಲವಾಗಿ ನಾವು ಅಭ್ಯಾಸ ಮಾಡಿದರೆ ನಿಮ್ಮನ್ನ ನೆನಪಿನ ಅಂಗಳದಲ್ಲಿ ಯಾವಾಗ ಉಳಿಯುತ್ತೆ. ನೀವೆಂಥ ಪ್ರಶ್ನೆಗಳು ಬಂದರೂ ಕೂಡ ಉತ್ತರ ಬರಿತೀರಿ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಗೆ ತಾವು ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.